Hello students, let us begin with our first chapter in science, crop production and management. Alright, introduction. Let me first tell you what you mean by crop. Plant of the same kind cultivated at one place on a large scale is called a crop. So if you have one field, in that field if you are growing different plants, that is not crop. But on one large field, if you are growing the same type of plant, then it is called crop. For example, crop of wheat means that all the plants grown in a field are that of a wheat. ಅಂದರೆ ಇವಾಗ ಒಂದು ನಮ್ಮ ಹತ್ರ ಭೂಮಿ ಇದೆ, ಅದ್ರ ಮೇಲೆ ಒಂದೇ ಥರ ಗಿಡ ಬೆಳೆಸಿದ್ರೆ ಅದನ್ನು ಕ್ರಾಪ್ ಅಂತೀವಿ. ಎಸ್, ಒಂದು ಗೋಧಿ ಕ್ರಾಪ್ ಅಂತ ಯಾವಾಗ ಹೇಳ್ತೀವಿ? ಕ್ರಾಪ್ ಆಫ್ ವೀಟ್ ಯಾವಾಗ ಹೇಳ್ತೀವಿ? ಇವಾಗ ಒಬ್ಬ ರೈತ ಇದ್ದಾನೆ, ಅವನು ಇಡೀ ಭೂಮಿಯಲ್ಲಿ ಬರೀ ಗೋಧಿ ಬೆಳೆಸಿದ್ರೆ ದಟ್ ಬಿಕಮ್ಸ್ ಕ್ರಾಪ್ ಆಫ್ ವೀಟ್. Already know there are different type of crops like cereals, fruits, vegetables. Yeah. Now, on the basis of which season they are grown, there are two different type of crops. Yeah, which are KHARIF crop, RABI crop. Let us study about these two different type of crop. KHARIF crop. What a KHARIF crop? They are sown in the rainy season and they are harvested after the rainy season ends, that is near October. So June ಅಲ್ಲಿ we plant seeds ಹಾಕ್ತೀವಿ. ಎಸ್, ಹಾರ್ವೆಸ್ಟ್ ಅಂದರೆ ಕಟ್ ಮಾಡೋದು ಅಕ್ಟೋಬರ್ ಹತ್ರ. such crops are called KHARIF crops. ತುಂಬ ಕಾಮನ್ ಎಕ್ಸಾಂಪಲ್ ಯಾವುದು ಇದಕ್ಕೆ? ಪ್ಯಾಡಿ, ರೈಸ್ plant is called paddy, correct? So paddy is a KHARIF crop, coffee is a KHARIF crop. Alright, it depends on rainfall pattern. The timing and quantity of rain water are very important factors. Rainfall late ಆಯಿತು, ಇದು ಕ್ರಾಪ್ ಕೆಟ್ಟೋಗ್ಬಿಡುತ್ತೆ. ಕಡಿಮೆ rainfall ಆಯಿತು, ಕ್ರಾಪ್ ಕೆಟ್ಟೋಗ್ಬಿಡುತ್ತೆ. ಜಾಸ್ತಿ rainfall ಆಯಿತು, ಕ್ರಾಪ್ ಕೆಟ್ಟೋಗ್ಬಿಡುತ್ತೆ. ಸೊ ಕ್ವಾಂಟಿಟಿ ಮತ್ತು ಟೈಮಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ rainfallದು. ಎಸ್, ಎಕ್ಸಾಂಪಲ್ ಪ್ಯಾಡಿ ಅಂದರೆ ರೈಸ್ ಕ್ರಾಪ್, ಮೇಸ್, ಸೋಯಾಬೀನ್, ಗ್ರೌಂಡ್ನಟ್, ಕಾಟನ್ ಎಟ್ಸೆಟ್ರಾ. ರಾಬಿ ಕ್ರಾಪ್ ಇದು ವಿಂಟರಲ್ಲಿ ಗ್ರೋ ಮಾಡ್ತೀವಿ. ಎಸ್, ವಿ ಗ್ರೋ ಇಟ್ ಇನ್ ವಿಂಟರ್ ಸೀಸನ್ ಆ್ಯಂಡ್ ದೆನ್ ವಿಂಟರ್ ಎಂಡ್ ಆಗ್ತಾ ಸ್ಪ್ರಿಂಗ್ ಸೀಸನಲ್ಲಿ ಕಟ್ ಮಾಡ್ತೀವಿ. ಅಕ್ಟೋಬರಲ್ಲಿ ಇದು ಸೀಡ್ ಹಾಕೋದು, ಮಾರ್ಚ್ ಹತ್ರ ಕಟ್ ಮಾಡೋದು. ಎಸ್, ಇನ್ನು ರಾಬಿ ಕ್ರಾಪ್ಸ್ ಅಂತೀವಿ. ಎಕ್ಸಾಂಪಲ್ ವೀಟ್, ಗ್ರಾಮ್ ಅಂದರೆ ಕಾಳು, ಪೀ, ಬಟಾಣಿ, ಮಸ್ಟರ್ಡ್, ಲೆನ್ಸೆಡ್ ಎಕ್ಸೆಟ್ರಾ. ಅರ್ಥ ಆಯ್ತಾ? ಅದನ್ನು ಬಿಟ್ಟು ಪಲ್ಸಸ್ ಅಂದರೆ ತಿರ್ಗಾ ಅದು ಕಾಳು. ಎಸ್, ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ಅದನ್ನು ಪಲ್ಸಸ್ ಅಂತಾರೆ. ವೆಜಿಟೇಬಲ್ಸ್ ಇದನ್ನೆಲ್ಲ ಸಮ್ಮರ್ ಟೈಮಲ್ಲೂ ಬೆಳೆಸ್ತಾರೆ ಕೆಲವು ಕಡೆ, ಎಲ್ಲರಲ್ಲ, ಸಮ್ ಪೀಪಲ್, ಸಮ್ ಪ್ಲೇಸಸ್. ಓಕೆ, ನೆಕ್ಸ್ಟ್, ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ರಾಬಿ ಕ್ರಾಪ್ ಆ್ಯಂಡ್ ಖಾರಿಫ್ ಕ್ರಾಪ್. ಪ್ಲೀಸ್ ನೋಟ್ ಇಟ್ ಡೌನ್. ಸ್ಟಾಪ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್ ಇನ್ ಯುವರ್ ಕ್ಲಾಸ್ ವರ್ಕ್. ಆಲ್ರೈಟ್, ದ ಸೇಮ್ ಥಿಂಗ್ಸ್ ಐ ಹ್ಯಾವ್ ಪುಟ್ ಡೌನ್ ಇನ್ differential pattern. Yes, the points that we just studied and some extra point also. Yes, I put it in tabular form. Okay, let's go to the next slide. Basic practices of crop production. When you are producing the crops, ನೀವು ರೈತರ ಆಗಿದ್ರೆ ಇವಾಗ ಯಾವ ಪ್ರಾಕ್ಟೀಸು, ಯಾವ ಸ್ಟೆಪ್ಸ್ ತಗೋಬೇಕು ಕ್ರಾಪ್ ಬೆಳೆಸೋದಕ್ಕೆ? ಪ್ರಿಪರೇಷನ್ ಆಫ್ ಸಾಯಿಲ್, sowing, adding manure and fertilizer, irrigation, protecting from weed, harvesting, storage. Yes, so all these steps we'll study one by one. First step is preparation of soil. All right, preparation of soil is the first step. Yes, what do you mean by preparation of the soil? Ivaga ಬೀಜ ಹಾಕೋದು, the seed, before you sow the seeds, ಬೀಜ ಭೂಮಿ ಒಳಗೆ ಹಾಕೋದನ್ನ ಸೋಯಿಂಗ್ ಆಫ್ ಸೀಡ್ಸ್, SOWING, ಸೋಯಿಂಗ್ ಆಫ್ ಸೀಡ್ ಅಂತ ಹೇಳ್ತೀವಿ. ಬಿಫೋರ್ ವಿ ಡೂ ದ್ಯಾಟ್ ದ ಸಾಯಿಲ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್. ಎಸ್, ಸೊ ವಾಟ್ ಡು ವಿ ಡೂ? ಟರ್ನ್ ದ ಸಾಯಿಲ್ ಆ್ಯಂಡ್ ಲೂಸನ್ ಇಟ್. ಅಂದರೆ ಒಳಗಿರೋ ಸಾಯಿಲ್ನ ಮೇಲ್ಗಡೆ ತೆಗಿಯೋದು, ಮೇಲ್ಗಡೆ ಇರೋದನ್ನ ಕೆಳಗಡೆ ಕಳಿಸೋದು. ಸೊ ಟರ್ನ್ ಮಾಡ್ತೀವಿ, ಸಾಯಿಲ್ನ ಉಲ್ಟಾ ಪಲ್ಟಾ ಮಾಡ್ತೀವಿ. ಎಸ್, ಏನಕ್ಕೆ? ಇದರಿಂದ ಸಾಯಿಲ್ ಸ್ವಲ್ಪ ಲೂಸ್ ಆಗಿಬಿಡುತ್ತೆ, ಗಟ್ಟಿ ಇರಲ್ಲ. ಎಸ್, ಆವಾಗ ಸೀಡ್ಸ್ ಎಲ್ಲ ಆರಾಮಾಗಿ ಸೇರಿಕೊಡುತ್ತೆ ಒಳಗೆ. ಎಸ್, ಮತ್ತು ರೂಟ್ಸ್ ಎಲ್ಲ, ಪ್ಲ್ಯಾಂಟ್ಸ್ ರೂಟ್ಸ್ ಇರುತ್ತಲ್ಲ, ಸ್ಟಾರ್ಟಿಂಗಲ್ಲಿ ರೂಟ್ ತುಂಬ ಸಾಫ್ಟಾಗಿರುತ್ತೆ.
ಎಸ್, ತುಂಬ ಸಾಫ್ಟ್ ಆಗಿರುತ್ತೆ. ಮೊಳಕೆ ತಿಂದಿದ್ದೀರ ತಾನೆ, ದ್ಯಾಟ್ ಈಸ್ ಓನ್ಲಿ ರೂಟ್ ಆಫ್ ದ ಪ್ಲಾಂಟ್. ಎಸ್, ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅದು, ಕರೆಕ್ಟಾ? ಆಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಹೋಗ್ತಾ ಹೋಗ್ತಾ, ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಅದು ಭೂಮಿ ಒಳಗೆ ಸೇರ್ಕೋಬೇಕಂದ್ರೆ ಅದಕ್ಕೆ ಜಾಗ ಬೇಕು. ಇವಾಗ ಲ್ಯಾಂಡ್, ಇಫ್ ಇಟ್ ಈಸ್ ವೆರಿ ಹಾರ್ಡ್, ರೂಟ್ ಕೆನಾಟ್ ಪೆನಿಟ್ರೇಟ್ ಇನ್ಸೈಡ್, ಇಟ್ ಕೆನಾಟ್ ಗೋ ಇನ್ಸೈಡ್, ದೇರ್ ಫೋರ್ ವಿ ಹ್ಯಾವ್ ಟು ಲೂಸನ್ ಇಟ್, ಸ್ವಲ್ಪ ಸಾಫ್ಟ್ ಮಾಡಿಬಿಡ್ಬೇಕು. ಎಸ್, ಅದು ಗಟ್ಟಿ ಆಗಿಬಿಡುತ್ತೆ, ಒಣಗೋಗಿ ಲ್ಯಾಂಡ್ ಗಟ್ಟಿ ಆಗಿಬಿಡುತ್ತೆ. ನಾವು ಅದನ್ನ ಲೂಸ್ ಮಾಡಿದ್ರೆ ಏನಾಗುತ್ತೆ, ಪುಡಿ ಆಗಿಬಿಡುತ್ತೆ. ಆವಾಗ ರೂಟ್ ಆರಾಮಾಗಿ ಒಳಗೆ ಸೇರ್ಕೋಬೋದು. ಎಸ್, ಮತ್ತು ರೂಟ್ಸ್ ಕ್ಯಾನ್ ಆಲ್ಸೋ ಬ್ರೀತ್, ಏಕೆಂದರೆ ಆವಾಗ ಏರ್ ಕೂಡ ಸಾಯಿಲಲ್ಲಿ ಎಂಟರ್ ಆಗುತ್ತೆ, ವಾಟರ್ ಕೂಡ ಎಂಟರ್ ಆಗುತ್ತೆ. ಎಸ್, ಸೊ ಮತ್ತು ಇನ್ನೊಂದು, ಒಳಗಿರೋ ಮಿನರಲ್ಸ್ ಎಲ್ಲ ಆಚೆ ಕಡೆಗೆ ಬರುತ್ತೆ. ಸೊ ಈಸಿಯಾಗಿ ಸ್ಟಾರ್ಟಿಂಗಿಂದಾನೇ ಪ್ಲಾಂಟ್ಸ್ಗೆ ಆ ಮಿನರಲ್ಸ್ಗಳು ಸಿಗುತ್ತೆ. ನಾವು ಊಟ ತಿಂತೀವಲ್ವ, ಅದೇ ಥರ ಪ್ಲಾಂಟ್ಸ್ಗೆ ಮಿನರಲ್ಸ್ ಬೇಕು, ಊಟದ ಥರ ಅದಕ್ಕೆ. ಎಸ್, ನ್ಯೂಟ್ರಿಯೆಂಟ್ಸ್, ದೋಸ್ ಆರ್ ದ ನ್ಯೂಟ್ರಿಯೆಂಟ್ಸ್ ಫಾರ್ ಪ್ಲಾಂಟ್ಸ್. ಸೊ ಅದೆಲ್ಲ ಈಸಿಯಾಗಿ ಸಿಗುತ್ತೆ. ಆಲ್ರೈಟ್, ಸೊ ಪ್ಲಾಂಟ್ಸ್ ರಿಕ್ವೈರ್ ದ್ಯಾಟ್. The plowed field may have big clump of soil called crumbs. It is necessary to break these crumbs. ಇವಾಗ ಪ್ರಿಪ್ರೇಷನ್ ಆಫ್ ಸಾಯಿಲ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಟಿಲ್ಲಿಂಗ್ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ, ಅಥವಾ ಪ್ಲೋಯಿಂಗ್ ಆಫ್ ದ ಸಾಯಿಲ್. ಎಸ್, ರೈತರು ನೋಡಿರ್ತೀರ ತಾನೆ. ಎಸ್, ಅದು ಹಸುಗಳು ಕಟ್ಬಿಟ್ಟು ಅಥವಾ ಟ್ರ್ಯಾಕ್ಟರಿಂದ ಸಾಯಿಲ್ನ ಟರ್ನ್ ಮಾಡ್ತಿರ್ತಾರೆ, ದ್ಯಾಟ್ ಈಸ್ ಕಾಲ್ಡ್ ಟಿಲ್ಲಿಂಗ್ ಆರ್ ಪ್ಲೋಯಿಂಗ್. ಎಸ್, ಇದರಿಂದ ಏನಾಗುತ್ತೆ ಗೊತ್ತಾ, ದೊಡ್ಡ ಕ್ಲಂಪ್ಸ್ ಇರುತ್ತೆ ಮಣ್ಣಲ್ಲಿ. ನಾನು ಹೇಳಿದ್ನಲ್ಲ, ಒಣಗೋಗ್ಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಕ್ಲಂಪ್ ಅಂದರೆ ಗಟ್ಟಿಯಾಗಿ ದೊಡ್ಡ ಪೀಸ್ ಆಗಿಬಿಡೋದು. ಎಸ್, ಅದು ಒಡೆದೋಗ್ಬಿಟ್ಟು ಕ್ರಂಪ್ಸ್ ಆಗಿಬಿಡುತ್ತೆ. ಎಸ್, ಕ್ರಂಪ್ಸ್ ಅಂದರೆ ಪುಡಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಹಾಂ, ದೆನ್ ಆಫ್ಟರ್ ದ ಟಿಲ್ಲಿಂಗ್ ಆಫ್ ದ ಸಾಯಿಲ್, ಲೆವೆಲಿಂಗ್ ಮಾಡಬೇಕು. ಅದಕ್ಕೊಂದು ಲೆವೆಲರ್ ಅಂತ ಬರುತ್ತೆ, ಮಷೀನ್ ಥರ ಬರುತ್ತೆ. ಅದರಿಂದ ಮಷೀನ್ ಅಲ್ಲ, ಇಟ್ ಈಸ್ ಅ ಪೀಸ್ ಆಫ್ ವುಡ್ ಆರ್ ಪೀಸ್ ಆಫ್ ಪ್ಲ್ಯಾಂಕ್. ಅದರಿಂದ ಲೆವೆಲ್ ಮಾಡ್ತೀವಿ, ಫೀಲ್ಡ್ನೆಲ್ಲ ಒಂದೇ ಲೆವೆಲ್ಗೆ ತರ್ತೀವಿ. ಅರ್ಥ ಆಯ್ತಾ? ಓಕೆ, ದೀಸ್ 2 ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್. ಒಂದು ಪ್ಲೋಯಿಂಗ್ ಅಥವಾ ಟಿಲ್ಲಿಂಗ್, ದೆನ್ ಲೆವೆಲಿಂಗ್. Okay, the process of loosening and turning of the soil is called tilling or plowing. I've just told you this in the previous slide. Anyway, this is done by using a plow, a hoe or a tractor driven cultivator. ಮೂರು ವಸ್ತು ಯೂಸ್ ಮಾಡ್ಬೋದು ಇದಕ್ಕೆ. ಪ್ಲೋ, ಎಸ್, ನೋಡಿದ್ದೀರಾ ಇದನ್ನು. ಹೋ, ದಿಸ್ is the material. This is made up of metal. Plow is generally made up of ವುಡ್ಡಲ್ಲಿ ಮಾಡಿರ್ತಾರೆ, ಆದರೆ ಲಾಸ್ಟಲ್ಲಿ ಶಾರ್ಪ್, ಅದು ಭೂಮಿ ಒಳಗೆ ಸೇರಿರುತ್ತಲ್ಲ, ಆ ಕಡೆ ಮೆಟಲಿಂದ ಕವರ್ ಮಾಡಿಬಿಡ್ತಾರೆ ಅದನ್ನ, ಸ್ವಲ್ಪ ಈಸಿಯಾಗಿ ಭೂಮಿ ಒಳಗೆ ಸೇರಿಕೊಳ್ಳಿ ಅಂತ. ಎಸ್, ದಿಸ್ ಈಸ್ ಮೇಡ್ ಅಪ್ ಆಫ್, ಹೋ ಈಸ್ ಮೇಡ್ ಅಪ್ ಆಫ್ ಮೆಟಲ್. ಲಾಸ್ಟ್ ಇಸ್ ಟ್ರ್ಯಾಕ್ಟರ್ ಹಿಂದ್ಗಡೆ ಕಲ್ಟಿವೇಟರ್ ಸೇರಿಸಿದ್ದಾರೆ. ಅದು ನೋಡಿ, ಹಿಂದ್ಗಡೆ ಯಾವುದು ಭೂಮಿ ಒಳಗೆ ಸೇರಿಕೊಂಡಿದೆ, ದಟ್ ಈಸ್ ಓನ್ಲಿ ಕಾಲ್ಡ್ ಕಲ್ಟಿವೇಟರ್. ಎಸ್, ಕಲ್ಟಿವೇಟರಲ್ಲಿ ಕೆಲಸ ಮಾಡಿದ್ರೆ ಬೇಗ ಕೆಲಸ ಆಗಿಬಿಡುತ್ತೆ. ಸೊ ಈ ನಡುವೆ ಎಲ್ಲರೂ ಕಲ್ಟಿವೇಟರೇ ಯೂಸ್ ಮಾಡ್ತಾರೆ ಮೋಸ್ಟ್ಲಿ. ನೆಕ್ಸ್ಟ್ ಸ್ಟೆಪ್ ಇಸ್ sowing of the seed. Yes, it is an important part of crop production. Before we sow the seeds, it is important that we select good quality healthy seeds. Yes, farmers, they used to prefer those seeds which will give high yield. Now how can you identify good seed from bad seed? Alright, a simple exercise is there. Put all the seeds in one mug filled with water. So take one mug or a jug, fill it with water, and ಅದರಲ್ಲಿ seeds ಹಾಕಿ. ಫುಲ್ ಮೇಲ್ಗಡೆವರು ನೀರು ಹಾಕಂಗಿಲ್ಲ, just half fill it with water and then put the seeds in that. If the seeds are good, it will be heavy and it will sink. Yes, ಒಳ್ಳೆ ಸೀಡ್ ಏನಿರುತ್ತೆ ಭಾರ ಇರುತ್ತೆ. ಎಸ್, ಅದು ಮುಳುಗೋಗ್ಬಿಡುತ್ತೆ. ಕೆಟ್ಟ ಸೀಡ್ಸ್ ಎಲ್ಲ ಏನಾಗುತ್ತೆ, ಅದು ಭಾಳ ಕಡಿಮೆ ಆಗಿರುತ್ತೆ, ಅದಕ್ಕೆ ಮೇಲ್ಗಡೆ ತೇಲುತ್ತೆ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಒಳ್ಳೆ ಸೀಡ್ ಯಾವುದು, ಕೆಟ್ಟ ಸೀಡ್ ಯಾವುದು. ಓಕೆ, ಟೂಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಸೋಯಿಂಗ್ಗೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ನಂಬರ್ 1, ಟ್ರೆಡಿಷ್ನಲ್ ಟೂಲ್ ನೋಡಿ,
ಇಟ್ ಇಸ್ ಅ ಫನಲ್ ಶೇಪ್, ಫನಲ್ ಥರ ಇರುತ್ತೆ. ಎಸ್, ಅದು ಪೆಟ್ರೋಲೆಲ್ಲ ಹಾಕೋಕ್ಕೆ ಯೂಸ್ ಮಾಡಲ್ವಾ ಫನಲ್, ಅದೇ ಥರ ಅದೇ ಶೇಪು, ಅದನ್ನೇ ಯೂಸ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಅದೇ ಶೇಪ್ ಇರುತ್ತೆ ನೋಡಿ, ಅದೇ ಥರ ಇದೆ, ಉದ್ದಕ್ಕೆ ಪೈಪ್ ಮಾತ್ರ ಇದೆ. ಇದು ಫ್ಲೋ ಜೊತೆನೇ ಅಟ್ಯಾಚ್ ಮಾಡಿರ್ತಾರೆ. ಏನಾಗುತ್ತೆ, ಆ ಪೈಪ್ ಇರುತ್ತಲ್ಲ ತುಂಬ ಸಣ್ಣ ಇರುತ್ತೆ. ಸೊ ಸೀಡು ಒಂದೊಂದಾಗಿ ಸ್ವಲ್ಪ ದೂರ ಅಲ್ಲಿ ಇದ್ದಕ್ಕಿದ್ದಂಗೆ ಬೀಳ್ತಾ ಇರುತ್ತೆ. ನಾವು ಒಂದೊಂದು ಹಾಕಂಗಿಲ್ಲ, ಒಟ್ಟಿಗೆ ಒಂದೇ ಸತಿ ಜಾಸ್ತಿ ಸೀಡ್ಸ್ ಆಗಿಬಿಡ್ತೀವಿ, ಅಥವಾ ಒಂದೊಂದಾಗಿಯೇ ಬೀಳ್ತಾ ಇರುತ್ತೆ, ಒಂದೇ ಕಡೆ ಜಾಸ್ತಿ ಬೀಳಲ್ಲ ಅದು, ಏಕೆಂದರೆ ಅದು ಪೈಪ್ ಇರುತ್ತಲ್ಲ ತುಂಬ ಸಣ್ಣಕ್ಕಿರುತ್ತೆ. ಸೊ ಒಂದು ಸತಿ ಒಂದೇ ಸೀಡ್ ಹೋಗ್ಬೋದು ಅದರಲ್ಲಿ. ಎಸ್, ನೆಕ್ಸ್ಟ್ ಈಸ್ ಸೀಡ್ ಡ್ರಿಲ್. ಸೀಡ್ ಡ್ರಿಲ್ ಈಸ್ ಅಟ್ಯಾಚ್ ಟು ಕಲ್ಟಿವೇಟರ್ಗೆ ಅಟ್ಯಾಚ್ ಆಗಿರುತ್ತೆ. ಅಗೇನ್ ಇಟ್ ವಿಲ್ ರಿಲೀಸ್ ಓನ್ಲಿ ಒನ್ ಸೀಡ್ ಅಟ್ ಎ ಟೈಮ್. ಒಂದು ಸತಿಗೆ ಒಂದೇ ಸೀಡ್ ರಿಲೀಸ್ ಮಾಡುತ್ತೆ, ಮತ್ತು ಸ್ವಲ್ಪ ದೂರ ಕೂಡ ಅದನ್ನ ರಿಲೀಸ್ ಮಾಡುತ್ತೆ. ಅರ್ಥ ಆಯ್ತಾ? Next is adding manure and fertilizers. So one by one let us discuss what are manures and what are fertilizers. The substances which are added to the soil in the form of nutrients for the healthy growth of plant are called manures and fertilizers. Alright, now many a times we have used the spelling of fertilizers including SERS. Sometimes I would have used the spelling ZERS. Both of them are accepted spelling. Please don't call me out on this. Sir, you have written wrong spelling. Both of them are correct spelling. Anyway, let us discuss about this. What is manure and fertilizer? Sometimes plants will not get enough nutrients from the soil. So, to feed the plant, we will add some chemicals. Yes, or nutrients. Those nutrients that we supply from our side to the plants are called manures and fertilizers. Soil ಇಂದ ಎಕ್ಸ್ಟ್ರಾ ಬೇಕಾಗಿರೋಷ್ಟು ಮಿನರಲ್ಸು ನ್ಯೂಟ್ರಿಯೆಂಟ್ಸ್ ಸಿಗಲಿಲ್ಲ ಅಂದರೆ, ಎಸ್, ಇವಾಗ ನಿಮಗೆ ಹೊಟ್ಟೆ ಹಸಿದ್ರೆ ನೀವೇನು ಮಾಡ್ತೀರಾ, ಊಟ ಮಾಡ್ತೀರಾ ತಾನೇ, ಅದೇ ಥರ ಪ್ಲಾಂಟ್ಸ್ಗೆ ಹೊಟ್ಟೆ ಹಸಿದ್ರೆ ಅದು ಸಾಯಿಲಿಂದ ತಿನ್ನಬೇಕು. ಎಸ್, ಆದರೆ ಸಾಯಿಲಲ್ಲಿ ಬೇಕಾಗಿದ್ದಷ್ಟು ಇಲ್ಲ ಅಂದರೆ ನಾವು ಹಾಕಬೇಕು ನಮ್ಮ ಕಡೆಯಿಂದ. ಓಕೆ, ನಾವು ಏನು ಹಾಕುತ್ತೀವಿ, ಗೊಬ್ಬರ ಅಥವಾ ಫರ್ಟಿಲೈಸರ್, ಕೆಮಿಕಲ್. ಗೊಬ್ಬರ ಅಂದರೆ ಮ್ಯಾನ್ಯೂರ್, ಕೆಮಿಕಲ್ಸ್ ಆರ್ ಫರ್ಟಿಲೈಸರ್ಸ್. ಅರ್ಥ ಆಯ್ತಾ? ಕಂಟಿನ್ಯೂಸ್ ಕಲ್ಟಿವೇಷನ್ ಆಫ್ ಕ್ರಾಪ್ ಮೇಕ್ ದ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ಈಗ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ಸ್ ಯಾಕೆ ಕಡಿಮೆ ಆಗಿಬಿಡುತ್ತೆ, ಈಗ ತುಂಬ ವರ್ಷ ಕಾಲದಿಂದ ಅದೇ ಸಾಯಿಲಲ್ಲಿ ಪದೇ ನಾವು ಏನೋ ಕ್ರಾಪ್ಸ್ ಗ್ರೋ ಮಾಡ್ತಾನೆ ಇದ್ದೀವಿ. ಎಸ್, ನಾವು ಫಾರ್ಮರ್ಸ್ ಹ್ಯಾವ್ ಟು ಆ್ಯಡ್ ಮೆನ್ಯೂರ್ ಟು ರೀಪ್ಲೆನಿಶ್ ಅಂದರೆ ತಿರ್ಗಾ ತುಂಬಿಸೋದು. ರೀಪ್ಲೆನಿಶಿಂಗ್ ಮೀನ್ಸ್ ಅಗೇನ್ ಫಿಲ್ಲಿಂಗ್ ಇಟ್ ಅಪ್ ವಿತ್ nutrients. To replenish the nutrients, farmers add manure. ಈ manure ಆ್ಯಡ್ ಮಾಡೋ ಪ್ರಾಸೆಸ್ನ ಮೆನ್ಯೂರಿಂಗ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೆನ್ಯೂರಿಂಗ್ ಅಂತ ಕೇಳಿದ್ರೆ, ಪ್ರಾಸೆಸ್ ಆಫ್ ಆ್ಯಡಿಂಗ್ ಮೆನ್ಯೂರ್ ಟು ರೀಪ್ಲೆನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. Manure is an organic substance obtained from decomposition of plants or animal waste. So plant ಅಥವಾ animal waste products ಇರುತ್ತಲ್ಲ, ಅದು ಡಿಕಂಪೋಸ್ ಆಗಿಬಿಟ್ರೆ, ಎಸ್, ಡಿಕಂಪೋಸ್ ಆಗೋದು ಅಂದರೆ ಒಂಥರ ಕೊಳ್ತೋಗೋದು, ಎಸ್, ರಾಟ್, ಎಸ್, ದೆನ್ ದೇ ವಿಲ್ ಫಾರ್ಮ್ ಮೆನ್ಯೂರ್. ಆಫ್ಟರ್ ರಾಟಿಂಗ್ ದೇ ಡಿಕಂಪೋಸ್ ಮೋರ್ ಆ್ಯಂಡ್ ದೇ ವಿಲ್ ಫಾರ್ಮ್ ಮೆನ್ಯೂರ್. ಇದು ಮಾಡೋಕ್ಕೆ, ಡಿಕಂಪೋಸ್ ಮಾಡೋಕ್ಕೆ ಮೈಕ್ರೋ ಆರ್ಗನಿಸಮ್ಸ್ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಾ? Farmers dump plant and animal waste in pits at open places and now allow it to decompose. ಡಿಕಂಪೋಸ್ ಆಗೋಕ್ಕೆ ಏನು ಮಾಡ್ತಾರೆ ಫಾರ್ಮರ್ಸು, ಇವಾಗ ಪ್ಲಾಂಟ್ಸ್ನೆಲ್ಲ ಕಟ್ ಮಾಡಿದ್ರಿ ಅನ್ಕೋ, ಕ್ರಾಪ್ಸ್ ಕಟ್ ಮಾಡಿದ್ವಿ, ಗೋಧಿ ಕ್ರಾಪ್ ತಗೊಳ್ಳೋಣ, ಎಸ್, ವೀಟ್ ಕ್ರಾಪ್, ವಿ ಕಟ್ ಇಟ್, ಎಸ್, ಅದರಿಂದ ಸೀಡ್ಸ್ ಮಾತ್ರ ಯೂಸ್ ಮಾಡ್ತೀವಿ, ಗೋಧಿ ಸೀಡ್ಸ್ ಮಾತ್ರ ಉಪಯೋಗಿಸ್ತೀವಿ ನಾವು. ಮಿಕ್ಕಿದ ಪ್ಲಾಂಟ್ ಎಲ್ಲ ಏನು ಆಗುತ್ತೆ, ಅದು ವೇಸ್ಟು. ಅಂಥದ್ದೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಅದು ಒಂದು ಹಳ್ಳ ಮಾಡಿಬಿಟ್ಟು ಅದರಲ್ಲಿ ಬಿಸಾಡ್ತಾರೆ. ಎಸ್, ದ ಡಿಕಂಪೋಸಿಷನ್ ಇಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗನಿಸಮ್. ಆ ಬಿಸಾಡಿರೋದು ಪ್ಲಾಂಟ್ ಮತ್ತು ಆ್ಯನಿಮಲ್ ಪ್ರಾಡಕ್ಟ್ಸ್, ಬರೀ ಪ್ಲಾಂಟ್ಸ್ ಅಲ್ಲ, ಆ್ಯನಿಮಲ್ ಪ್ರಾಡಕ್ಟ್ಸ್. ಇವಾಗ ಸಗಣಿ ಎಲ್ಲ ಹಾಕ್ತಾರೆ ಜೊತೆಗೆ ಅದರಲ್ಲಿ. ಎಸ್, ಯಾವುದೋ ಮನೇಲಿ ಮಿಕ್ಕಿರೋ ಊಟ ಗೀಟ ಇದ್ದರೆ, ಕೊಳ್ತೋಗಿರೋದು ತರಕಾರಿಗಳ ಇದ್ದರೆ ಅದೆಲ್ಲ ಹಾಕ್ಬಿಟ್ಟು ದೇ ಅಲೌ ಇಟ್ ಟು ಡಿಕಂಪೋಸ್ ಅದು ಏನು ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ಸ್, ಎಸ್ಪೆಷಲಿ ಫಂಗಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಎಸ್, ಅದು ಡಿಕಂಪೋಸ್ ಮಾಡಿಬಿಟ್ಟು ಅದನ್ನ ಮೆನ್ಯೂರ್ಗೆ ಕನ್ವರ್ಟ್ ಮಾಡುತ್ತೆ. ದ ಡಿಕಂಪೋಸ್ಡ್ ಮ್ಯಾಟರ್ ಈಸ್ ಯೂಸ್ಡ್ ಆಸ್ ಆರ್ಗ್ಯಾನಿಕ್ ಮೆನ್ಯೂರ್. ಆರ್ಗ್ಯಾನಿಕ್ ಬಿಕಾಸ್ ವಿ ಆರ್ ಗೆಟಿಂಗ್ ಇಟ್ ಫ್ರಮ್ ಆರ್ಗನಿಸಮ್. ಎಸ್, ನೆಕ್ಸ್ಟ್ ಫರ್ಟಿಲೈಸರ್ಸ್. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಮೆನ್ಯೂರಿಂದ ಯಾವ ನ್ಯೂಟ್ರಿಯೆಂಟ್ಸ್ ಪ್ಲಾಂಟ್ಸ್ಗೆ ಸಿಗುತ್ತೆ ಅಂತ ಕರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲ. ಎಸ್, ಪ್ಲಾಂಟ್ಸ್ಗೆ ಯಾವ ಮಿನರಲ್ ಬೇಕು
ಅದು ಕರೆಕ್ಟಾಗಿ ಅದೇ ಮಿನರಲ್ಸ್ ಸಿಗುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಇವಾಗ ನಮ್ಮ ಸಾಯಿಲಲ್ಲಿ ಫಾಸ್ಫರಸ್ ಕಡಿಮೆ ಆಗಿಬಿಟ್ಟಿದೆ ಅಂದ್ಕೊಡಿ, ನಾವು ಮೆನ್ಯೂರ್ ಆ್ಯಡ್ ಮಾಡಿದ್ರೆ ಅದರಲ್ಲಿ ಫಾಸ್ಫರಸ್ ಇರುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇರಲ್ಲ. ಬಟ್ ಫರ್ಟಿಲೈಸರ್ ಆ ಥರ ಅಲ್ಲ. ಫರ್ಟಿಲೈಸರ್ ನಾವು ಯಾವ ನ್ಯೂಟ್ರಿಯೆಂಟ್ ಆ್ಯಡ್ ಮಾಡಬೇಕು ಆ ನ್ಯೂಟ್ರಿಯೆಂಟ್ದೇ ಸಪ್ರೇಟಾಗಿ ಫರ್ಟಿಲೈಸರ್ ಸಿಗುತ್ತೆ. ಸೊ ಬೇಕಾಗಿರೋದು ನ್ಯೂಟ್ರಿಯೆಂಟೇ ಆ್ಯಡ್ ಮಾಡಿಬಿಟ್ಟು ಪ್ಲಾಂಟ್ಸ್ಗೆ ಪ್ರೊವೈಡ್ ಮಾಡ್ಬೋದು. ಸಮ್ ಎಕ್ಸಾಂಪಲ್ಸ್ ಆರ್ ಯೂರಿಯಾ, ammonium sulfate, super phosphate, potash, NPK. Yes, urea is a urea, ammonium sulfate both will give nitrogen. Super phosphate will give phosphorus. Potassium. Potash will give potassium, super phosphate will give phosphorus. NPK will give all the three. ನೈಟ್ರೋಜನ್ನು ಕೊಡುತ್ತೆ, ಪೊಟ್ಯಾಷಿಯಮು ಕೊಡುತ್ತೆ ಆ್ಯಂಡ್ ಫಾಸ್ಫರಸ್ಸು ಕೊಡುತ್ತೆ. N ಫಾರ್ ನೈಟ್ರೋಜನ್, P ಫಾರ್ ಫಾಸ್ಫರಸ್ ಆ್ಯಂಡ್ K ಫಾರ್ ಪೊಟ್ಯಾಷಿಯಮ್. ಆಲ್ರೈಟ್. ಸೊ ಯೂರಿಯಾ ಮತ್ತು ಅಮೋನಿಯಮಿಂದ ನೈಟ್ರೋಜನ್ ಸಿಕ್ತು, ಸೂಪರ್ ಫಾಸ್ಫೇಟಿಂದ ಫಾಸ್ಫರಸ್ ಸಿಕ್ತು, ಪೊಟ್ಯಾಷಿಂದ ಪೊಟ್ಯಾಷಿಯಮ್ ಸಿಕ್ತು, NPK ಇಂದ 3 ಸಿಕ್ತು. The fertilizers, if the farmers use fertilizer, they get better yield. Better yield ಅಂದರೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಆಯ್ತಾ, ಕ್ರಾಪ್ಸಿಂದ ನಮಗೆ ಜಾಸ್ತಿ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಎಕ್ಸೆಸಿವ್ ಯೂಸ್ ಆಫ್ ಫರ್ಟಿಲೈಸರ್ ಹ್ಯಾಸ್ ಮೇಡ್ ದ ಸಾಯಿಲ್ ಲೆಸ್ ಫರ್ಟೈಲ್. ಆದರೆ ಏನು ಮಾಡ್ತಾರೆ, ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಆಗಿಬಿಡ್ತಾರೆ ಸಾಯಿಲಲ್ಲಿ. ಎಷ್ಟು ಪ್ಲಾಂಟ್ಸ್ ಬೇಕಾಗಿರುತ್ತೆ ಪ್ಲಾಂಟ್ಸ್ ಅಷ್ಟೇ ಉಪಯೋಗಿಸುತ್ತೆ. ನಮ್ಮ ಥರ ಪ್ಲಾಂಟ್ಸು ಗ್ರೀಡಿ ಇರಲ್ಲ. ಇಟ್ ಇಸ್ ನಾಟ್ ಗ್ರೀಡಿ, ಬೇಕಾಗಿರೋಷ್ಟು ಮಾತ್ರ ತಗೊಳುತ್ತೆ. ಇಟ್ ವಿಲ್ ನಾಟ್ ಟೇಕ್ ಮೋರ್ ದ್ಯಾನ್ ರಿಕ್ವೈರ್ಡ್. ಸೊ ರಿಮೈನಿಂಗ್ ವಿಲ್ ಬಿ ಇನ್ ಸಾಯಿಲ್ ಆ್ಯಂಡ್ ಇಟ್ ವಿಲ್ ಡ್ಯಾಮೇಜ್ ದ ಸಾಯಿಲ್, ಡ್ಯಾಮೇಜ್ ದ ಕ್ವಾಲಿಟಿ ಆಫ್ ದ ಸಾಯಿಲ್. It is making the soil less fertile. Fertile soil alli crops grow ಆಗುತ್ತೆ. If the soil is not fertile, crops will not grow. Fertilizer has also become a source of water pollution. ಸೊ ಏನಾಗುತ್ತೆ, ಮಳೆ ಬಂದಾಗ ಭೂಮಿಯಲ್ಲಿ ನೀರು ಬೀಳುತ್ತೆ ತಾನೇ, ಭೂಮಿಯಲ್ಲಿರೋ ಫರ್ಟಿಲೈಸರ್ಸ್ ಎಲ್ಲ ಆ ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಅದು ಗ್ರೌಂಡ್ ವಾಟರ್ಗೂ ಹೊಟ್ಟೋಗ್ಬಿಡುತ್ತೆ. ಜೊತೆಗೆ ನೀರು ಭೂಮಿಯಲ್ಲಿ ಅಲ್ಲೇ ಇರಲ್ಲ, ಹರ್ಕೊಂಡು ಇಟ್ ವಿಲ್ ಫ್ಲೋ. ಎಸ್, wherever it falls, from there it will flow and go and join the rivers. So when it goes and joins the river along with the water, fertilizer will also join the river. Therefore it is causing water pollution also. It is causing soil pollution, it is also causing water pollution. So these are some of the differences between manure and fertilizer. Once again, stop the video for few minutes and copy it down. All right, okay. Now there are some advantages of manure over fertilizer. What are the advantages? It does not cause soil pollution. Yes, it adds humus. Humus ಅಂದರೆ ಆರ್ಗ್ಯಾನಿಕ್ ಮೆಟೀರಿಯಲ್. ಸಾಯಿಲಲ್ಲಿ ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇದ್ದರೆ ಸಾಯಿಲ್ ಜಾಸ್ತಿ ಫರ್ಟೈಲ್ ಇರುತ್ತೆ. ಸೊ ಮೆನ್ಯೂರಿಂದ ಹ್ಯೂಮಸ್ ಕಂಟೆಂಟ್ ಆ್ಯಡ್ ಆಗುತ್ತೆ ಸಾಯಿಲ್ಗೆ. ಫರ್ಟಿಲೈಸರಿಂದ ಹ್ಯೂಮಸ್ ಆ್ಯಡ್ ಆಗಲ್ಲ. ಎಸ್, ಓಕೆ. ಆ್ಯಂಡ್ once again, it does not cause soil pollution, it does not cause water pollution. Manure, fertilizer causes soil pollution and it causes water pollution. Therefore manure ನ್ಯೂಟ್ರಿಯೆಂಟ್ಸ್ ಕಡಿಮೆ ಸಪ್ಲೈ ಮಾಡಿದ್ರು ಅದೇ ಉಪಯೋಗಿಸ್ಬೇಕಂತ ಹೇಳಿದ್ದಾರೆ. ಈ ನಡುವೆ ನೋಡಿದ್ದೀರಾ ನೀವು, ಎಷ್ಟೊಂದು ಕಡೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಕಡೆ ಅಂಗಡಿಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮ್ ಪ್ರಾಡಕ್ಟ್ಸ್ ಅಂತ ಬರೆದಿರ್ತಾರೆ. ಅರ್ಥ ಏನು, ಅಲ್ಲಿ ಫರ್ಟಿಲೈಸರ್ ಉಪಯೋಗಿಸಿರಲ್ಲ. ಆ ಪ್ಲಾಂಟ್ಸ್ ಎಲ್ಲಿಂದ ಬರುತ್ತೆ ಅದು, ಅಲ್ಲಿ ಆ ಪ್ಲಾಂಟ್ಸ್ ಬೆಳೆಸೋಕ್ಕೆ ಫರ್ಟಿಲೈಸರ್ ಉಪಯೋಗಿಸಲ್ಲ, ಮೆನ್ಯೂರ್ ಮಾತ್ರ ಉಪಯೋಗಿಸ್ತಾರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಸ್ಟೆಪ್ ಇಸ್ ಓಕೆ. ಅಪಾರ್ಟ್ ಫ್ರಮ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್, ದೇರ್ ಆರ್ ಅದರ್ ಮೆಥಡ್ಸ್ ಆಲ್ಸೋ ಫಾರ್ ರೀಪ್ಲೆನಿಶಿಂಗ್ ದ ಸಾಯಿಲ್. ತಿರ್ಗಾ ರೀಪ್ಲೆನಿಶಿಂಗ್ ಅಂದರೆ ಸಾಯಿಲಲ್ಲಿ ತಿರ್ಗಾ ನ್ಯೂಟ್ರಿಯೆಂಟ್ಸ್ ತುಂಬಿಸೋದು. ವಾಟ್ ಆರ್ ದಟ್ ಮೆಥಡ್? Another method is crop rotation. What do you mean by crop rotation? Growing different crops alternately. Yes, ಒಂದು ವರ್ಷ ಈ ಕ್ರಾಪ್ ಬೆಳೆಸೋದು, ನೆಕ್ಸ್ಟ್ ವರ್ಷ ಬೇರೆ ಕ್ರಾಪ್ಸ್ ಬೆಳೆಸೋದು. Earlier, farmers in northern India used to grow legumes as fodder in one season and wheat in the next season. Yeah, last year ಓದಿದ್ದೀರಾ ತಾನೇ ಲೆಗ್ಯೂಮಿನಸ್ ಪ್ಲಾಂಟ್ಸ್ ಸಿಂಬಯೋಸಿಸಲ್ಲಿ. ಎಸ್, ಲೆಗ್ಯೂಮಿನಸ್ ಪ್ಲಾಂಟ್ಸಲ್ಲಿ ಏನಿರುತ್ತೆ, ರೈಸೋಬಿಯಮ್ ಬ್ಯಾಕ್ಟೀರಿಯಾ ಇರುತ್ತೆ. ಅದೇನು ಮಾಡುತ್ತೆ, ಸಾಯಿಲ್ಗೆ ನೈಟ್ರೋಜನ್ ಆ್ಯಡ್ ಮಾಡುತ್ತೆ. ಸೊ ಒಂದು ವರ್ಷ ಲೆಗ್ಯೂಮ್ಸ್ ಗ್ರೋ ಮಾಡ್ತಾಯಿದ್ರು. ಆವಾಗ ಲೆಗ್ಯೂಮ್ಸಲ್ಲಿ ಬ್ಯಾಕ್ಟೀರಿಯಾ ಇರೋದು ಸಾಯಿಲ್ಗೆ ನೈಟ್ರೋಜನ್ ಆ್ಯಡ್ ಮಾಡ್ತಿತ್ತು. ನೆಕ್ಸ್ಟ್ ವರ್ಷ ವೀಟ್ ಗ್ರೋ ಮಾಡ್ತಾಯಿದ್ರು. ವೀಟ್ ನೈಟ್ರೋಜನ್ ಜಾಸ್ತಿ ಉಪಯೋಗಿಸುತ್ತೆ. ತಿರ್ಗಾ ಮೂರನೇ ವರ್ಷ ಲೆಗ್ಯೂಮ್ಸ್.
ತಿರ್ಗಾ ಸಾಯಿಲ್ಗೆ ನೈಟ್ರೋಜನ್ ಆ್ಯಡ್ ಆಗ್ತಿತ್ತು. 4th year again wheat, it would use the nitrogen. So alternately 1 year legume, 1 year wheat, they used to grow. Yes, it used to maintain the balance of nutrients. Yes, you have learnt about rhizobium bacteria. It are present in the nodules, roots ಅಲ್ಲಿ ಚಿಕ್ಕ ಚಿಕ್ಕ ಪೀಸಸ್ ಥರ ಅದು ಇಟ್ ಈಸ್ ಲೈಕ್ ಸ್ಮಾಲ್ ನಾಟ್ಸ್, ಗಂಟ್ಲು ಥರ ಇರುತ್ತೆ ರೂಟ್ಸಲ್ಲಿ. ಅಲ್ಲೇ ಅದರ ಆ ಗಂಟ್ಲು ಒಳಗಡೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಸೇರಿರುತ್ತೆ. ಅದು ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ, ಅಂದರೆ ನೈಟ್ರೋಜನ್ನ ಸಾಯಿಲ್ಗೆ ಆ್ಯಡ್ ಮಾಡುತ್ತೆ. Next step of crop production is irrigation. What do you mean by irrigation? Supply of water to crops at regular intervals is called irrigation. Very important word is regular intervals. ಒಂದು ಸತಿ ಸಪ್ಲೈ ಮಾಡಿಬಿಟ್ಟು ಮರ್ತೋಗ್ಬಿಟ್ರೆ ಆಗಲ್ಲ. ಅವಾಗವಾಗ ಎಷ್ಟು ನೀರು ಬೇಕಾಗಿದೆ ಅಷ್ಟು ನೀರು ಸಪ್ಲೈ ಮಾಡ್ತಾ ಇರಬೇಕು. Yes. Now, why is water required for plants? Water is required for photosynthesis. Yes. And when plants absorb water from the roots, how do plants get water? It gets the water from the soil. So what part of plant is in contact with soil? Roots will absorb water. So when it is absorbing water, ಅದರ ಜೊತೆ ನೀರು ಜೊತೆ ಮಿಕ್ಸ್ ಆಗಿಬಿಟ್ಟು ಮಿನರಲ್ಸು ಅದೆಲ್ಲ ಫರ್ಟಿಲೈಸರ್ಸು ಅದು ಕೂಡ ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ವಾಟರ್ ಅಬ್ಸಾರ್ಬ್ ಮಾಡೋಕ್ಕೆ 2 ರೀಸನ್ ಇದೆ. ಒಂದು ಫೋಟೋಸಿಂಥಸಿಸ್, 2 ಮಿನರಲ್ಸ್ ಮತ್ತು ಫರ್ಟಿಲೈಸರ್ ಪಡ್ಕೊಡೋಕ್ಕೆ. ಎಸ್, ಸೊ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್. ವಿದೌಟ್ ವಾಟರ್ ಜರ್ಮಿನೇಷನ್ ಆಫ್ ಸೀಡ್ ಡಸ್ ನಾಟ್ ಟೇಕ್ ಪ್ಲೇಸ್. ನೀವು ನೋಡಿದ್ದೀರಾ ಮೊಳಕೆ. ಎಸ್, ಅದು ಕಾಳುಗಳು ಬಾಕ್ಸಲ್ಲಿ ಇದ್ದರೆ ವರ್ಷ ಬೆಳೆಯೋದೇ ಇಲ್ಲ, ಮೊಳಕೆ ಬೆಳೆಯಲ್ಲ. ಬಟ್ ನೀರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ದಿನ ತೆಗೆದಿಟ್ರೆ ಮೊಳಕೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಜರ್ಮಿನೇಷನ್ ಆಫ್ ಸೀಡ್, ಮೊಳಕೆ ಬರೋದು. ಎಸ್, ಅದು ನೀರಿದ್ರೆ ಮಾತ್ರ ಆಗೋದು. ವಾಟರ್ ಆಲ್ಸೋ ಪ್ರೊಟೆಕ್ಟ್ ಫ್ರಮ್ ಫ್ರಾಸ್ಟ್ ಆ್ಯಂಡ್ ಹಾಟ್ ಏರ್ ಕರೆಂಟ್. ಫ್ರಾಸ್ಟ್ ಅಂದರೆ ಚಳಿ, then that means freezing because of cold, and hot air current. Yes, ಚಳಿಯಿಂದನೂ ಕಾಪಾಡುತ್ತೆ, ಸೆಕೆಯಿಂದನೂ ಕಾಪಾಡುತ್ತೆ. Yes, to maintain moisture of the soil and healthy crop growth, water is essential. Regularly we have to water the fields. Soil health ಮತ್ತು crop health ಎರಡಿಗೂ ಬೇಕು. ಅರ್ಥ ಆಯ್ತಾ? Time and frequency of irrigation varies from crop to crop, soil to soil, season to season. ಬೇರೆ ಕೆಲವು ಸಾಯಿಲ್, ಲಾಸ್ಟ್ ಇಯರ್ ಯು ಹ್ಯಾವ್ ಸ್ಟಡಿಡ್, ಸಮ್ ಸಾಯಿಲ್ ಹ್ಯಾಸ್ ಮೋರ್ ವಾಟರ್ ರಿಟೆನ್ಷನ್ ಕೆಪಾಸಿಟಿ. ಕ್ಲೇ ಸಾಯಿಲಲ್ಲಿ ವಾಟರ್ ಇಟ್ಕೊಳ್ಳೋಕ್ಕೆ, ಕ್ಲೇ ಸಾಯಿಲ್ ಹ್ಯಾಸ್ ಮೋರ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಕ್ಲೇ ಸಾಯಿಲಲ್ಲಿ ವಾಟರ್ ಇಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇದೆ. ಸ್ಯಾಂಡಿ ಸಾಯಿಲಲ್ಲಿ ವಾಟರ್ ಇಟ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ. ಸೊ ಡಿಪೆಂಡಿಂಗ್ ಆನ್ ಸಾಯಿಲ್ ಆ್ಯಂಡ್ ಡಿಪೆಂಡಿಂಗ್ ಆನ್ ಕ್ರಾಪ್ಸ್, wheat require less water compared to ಪ್ಯಾಡಿ ಅಂದರೆ ರೈಸ್ಗೆ, ಕಾಫಿಗೆ, ಇದಕ್ಕೆಲ್ಲ ಸ್ಟ್ಯಾಂಡಿಂಗ್ ವಾಟರ್ ಬೇಕು, ತುಂಬ ಜಾಸ್ತಿ ನೀರು ಬೇಕು. ಮತ್ತು ಸೀಸನ್, ಮಳೆಗಾಲದಲ್ಲಿ ನಾವು ನಮ್ಮ ಕಡೆಯಿಂದ ನೀರು ಹಾಕೋದಷ್ಟೊಂದು ಬೇಕಾಗಿರಲ್ಲ, ಏಕೆಂದರೆ ಮಳೆ ಬಂದಾಗ ನೀರು ಹಂಗೆ ಸಿಗುತ್ತೆ ಕ್ರಾಪ್ಸ್ಗೆ. ಎಸ್, ಬಟ್ ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ನೀರು ಹಾಕಬೇಕು. ಅದು ಕೂಡ ಇವಾಪರೇಷನ್ ಕೂಡ ಆಗುತ್ತೆ ಸಮ್ಮರ್ ಸೀಸನಲ್ಲಿ. ಎಸ್, ಸೊ ಇನ್ನೂ ಜಾಸ್ತಿ ಆ್ಯಡ್ ಮಾಡಬೇಕು ಅವಾಗ. ಅರ್ಥ ಆಯ್ತಾ? ಸೊ ಸೀಸನ್ ಟು ಸೀಸನ್, ಸಾಯಿಲ್ ಟು ಸಾಯಿಲ್, ಕ್ರಾಪ್ ಟು ಕ್ರಾಪ್, ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಎಷ್ಟು ನೀರು ಆಗಬೇಕು ಮತ್ತು ಎಷ್ಟು ಸತಿ ಆಗಬೇಕು. ಫ್ರೀಕ್ವೆನ್ಸಿ ಅಂದರೆ ಹೌ ಮೆನಿ ಟೈಮ್ಸ್. ಎಸ್, ಕ್ವಾಂಟಿಟಿ, ಫ್ರೀಕ್ವೆನ್ಸಿ, ಟೈಮ್, all depends on crop, soil and season. Same thing I told you, in summer we have to add water more number of times. ಜಾಸ್ತಿ ಸತಿ ಆಗಬೇಕು, ಏಕೆಂದರೆ ಇವಾಪರೇಷನ್ ಜಾಸ್ತಿ ಆಗುತ್ತೆ. ಸಾಯಿಲಿಂದನೂ ಇವಾಪರೇಷನ್ ಆಗುತ್ತೆ ಮತ್ತು ಲೀವ್ಸಿಂದ ಟ್ರಾನ್ಸ್ಪಿರೇಷನ್. ಲಾಸ್ಟ್ ಇಯರ್ ಯು ಸ್ಟಡಿಡ್ ಅಬೌಟ್ ಟ್ರಾನ್ಸ್ಪಿರೇಷನ್, ಲಾಸ್ ಆಫ್ ವಾಟರ್ ಫ್ರಮ್ ದ ಲೀಫ್. These are the different methods for irrigation. In the first 2 pictures, drip system and sprinkler system, these are the modern method. Drip system ಅಲ್ಲಿ ಏನಾಗುತ್ತೆ ನೋಡಿ, ಆ ಪ್ಲಾಂಟ್ಸ್ ಪಕ್ಕ ಒಂದು ಪೈಪ್ ಥರ ಹಾಕ್ಬಿಟ್ಟಿದ್ದಾರೆ ಪ್ರತಿಯೊಂದು ರೋಯಿಂದ ಪೈಪಿಂದ. ನೀವು ನೋಡಿ, ಚಿಕ್ಕ ಪೈಪು ಆಚೆ ಕಡೆ ಹೋಗ್ತಾ ಇದೆ. I have taken all these pictures from a book itself, so you can look at your book. Alright, so one drop water will keep on falling at the root of the plant. It avoids wastage of water. Sprinkler system, ಇದು ಗಾರ್ಡನ್ಸ್ ಎಲ್ಲ ನೋಡಿರ್ತೀರ, ಕೆಳಗಡೆಯಿಂದ ಒಂದು ನಾಜಲ್ ಬರುತ್ತೆ, ತಿರುಗ್ತಾ ಇರುತ್ತೆ, ಎಲ್ಲ ಕಡೆ ನೀರು ಸ್ಪ್ರೇ ಮಾಡ್ತಾ ಇರುತ್ತೆ ತಿರುಗಿ. Yes, sprinkler system. These are the modern system of irrigation. Then
older system, chain pump, dekli and rayat. ಈ ಓಲ್ಡ್ ಸಿಸ್ಟಮಲ್ಲೆಲ್ಲ ಏನು ಮಾಡಿದ್ದಾರೆ ನೋಡಿ, ದೇ ಆರ್ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್ ಟು ಟೇಕ್ ಔಟ್ ವಾಟರ್. ಪಂಪ್ ಯೂಸ್ ಮಾಡಿದ್ದಾರೆ, ಮೋಟರ್ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ, ಅಥವಾ ದೇ ಆರ್ ಯೂಸಿಂಗ್ ಪುಲಿ ಸಿಸ್ಟಮ್. ಎಸ್, ಪುಲಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ ಒಂಥರ, ಅಥವಾ ರಾದರ್ ನಾಟ್ ದ ಪುಲಿ, ಸಾರಿ, ಲೆವರ್. ಎಸ್, ನಾಪ್ಕ ಇದೆಯಾ, ಸಿಂಪಲ್ ಮಷೀನ್ಸ್, ಲಿವರ್ ಯೂಸ್ ಮಾಡಿದ್ದಾರೆ. ಎಸ್, ಫಲ್ಕ್ರಮ್, ಲೋಡ್, ಕರೆಕ್ಟ್. ಸೊ ದೇ ಆರ್ ಇನ್ ದೇಕ್ಲಿ ದೇ ಆರ್ ಯೂಸಿಂಗ್ ಲೆವರ್. And then Rahat system they are using cow, yes, to rotate that wheel. But one thing is common in all, ಇಡೀ ಲ್ಯಾಂಡಲ್ಲಿ ನೋಡಿ, ದೇಕ್ಲಿಯಲ್ಲಿ ಕರೆಕ್ಟಾಗಿ ನಿಮಗೆ ಕಾಣಿಸ್ತಾ ಇದೆ, the whole land is divided into many area, small areas, and between each area a small row is passing. ಹಳ್ಳ ಮಾಡಿರ್ತಾರೆ. ಎಸ್, ಎಲ್ಲ ಪ್ಲಾಂಟ್ ಮಧ್ಯ ಆ ನೀರು ಒಂದು ಕಡೆ ಹಾಕಿದ್ರೆ ಆ ಹಳ್ಳಗಳಿಂದ ಎಲ್ಲ ಕಡೆಗೆ ಹೊರ್ಟೋಗ್ಬಿಡುತ್ತೆ. ಎಸ್, ಓಕೆ. ಸೊ ದೀಸ್ ಆರ್ ದ ಮಾಡರ್ನ್ ಆ್ಯಂಡ್ ಓಲ್ಡ್ ಸಿಸ್ಟಮ್ ಆಫ್ ಇರಿಗೇಷನ್. ಹಳೆ ಕಾಲದಲ್ಲಿ ಪೈಪೆಲ್ಲ ಇರಲಿಲ್ಲ, ಅಷ್ಟೊಂದು ಸಾಧನೆಗಳಿರಲಿಲ್ಲ, ಸಾರಿ. ಎಸ್, ಸೊ ಅದಕ್ಕೆ ಇಂಥ ಮೆಥಡ್ ಯೂಸ್ ಮಾಡ್ತಾಯಿದ್ರು. ಇವಾಗ ಪೈಪ್ಗಳಿರುತ್ತೆ, ಎಲ್ಲರೂ ಅದನ್ನ ಅಫೋರ್ಡ್ ಮಾಡೋಕ್ಕಾಗತ್ತೆ, ಅದಕ್ಕೆ ಡ್ರಿಪ್ ಸಿಸ್ಟಮ್, ಸ್ಪ್ರಿಂಕ್ಲರ್ ಸಿಸ್ಟಮ್ಗೆಲ್ಲ ಹೋಗ್ತಾರೆ. ಎನಿವೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್ ಎಲ್ಲ ಆಯಿತು, ಟಿಲ್ಲಿಂಗ್ ಮಾಡಾಯಿತು, ಸೋಯಿಂಗ್ ಆಫ್ ಸೀಡ್ ಆಯಿತು, ಇರಿಗೇಷನ್ ಮಾಡಾಯಿತು, ಮೆನ್ಯೂರ್ ಫರ್ಟಿಲೈಸರ್ ಎಲ್ಲ ಆ್ಯಡ್ ಮಾಡಾಯಿತು. ಆದರೆ ಏನಾಗುತ್ತೆ, ನಮ್ಮ ಪ್ಲಾಂಟ್ಸ್ ಜೊತೆ ಬೇರೆ ಪ್ಲಾಂಟ್ಸು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಅನ್ವಾಂಟೆಡ್ ಕ್ರಾಪ್ಸ್, ಅನ್ವಾಂಟೆಡ್ ಪ್ಲಾಂಟ್ಸ್ ಗ್ರೋಯಿಂಗ್ ವಿತ್ ಅವರ್ ಕ್ರಾಪ್ಸ್. ನಾವು ಯಾವ ಕ್ರಾಪ್ ಹಾಕಿದ್ವಿ ಅದ್ರ ಜೊತೆ ಬೇರೆ ಪ್ಲಾಂಟ್ಸು ಗ್ರೋ ಆಗೋದು, ಗ್ರಾಸ್, ಕಾಂಗ್ರೆಸ್ ಗಿಡ. ಎಸ್, ದೋಸ್ ಆರ್ ಆಲ್ ವೀಡ್ಸ್. ಸೊ ಅದರಿಂದ ಪ್ರೊಟೆಕ್ಟ್ ಮಾಡಬೇಕು, ಕಾಪಾಡಬೇಕು ನಮ್ಮ ಪ್ಲಾಂಟ್ಸ್ನ. ಎಸ್, ಇನ್ ಎ ಫೀಲ್ಡ್ ಮೆನಿ ಅದರ್ ಅನ್ಡಿಸೈರಬಲ್ ಪ್ಲಾಂಟ್ಸ್, ಅನ್ಡಿಸೈರಬಲ್, ನಮಗೆ ಬೇಡದೇ ಇದ್ದೆಲ್ಲ, ಗ್ರೋ ನ್ಯಾಚುರಲಿ ಅಲಾಂಗ್ ವಿತ್ ದ ಕ್ರಾಪ್. ದೀಸ್ ಅನ್ಡಿಸೈರಬಲ್ ಪ್ಲಾಂಟ್ಸ್ ಆರ್ ಕಾಲ್ಡ್ ವೀಡ್ಸ್. ದ ರಿಮೂವಲ್ ಆಫ್ ವೀಡ್ ಇಸ್ ಕಾಲ್ಡ್ ವೀಡಿಂಗ್. ವೀಡ್ನ ರಿಮೂವ್ ಮಾಡಿದ್ರೆ ಆ ಪ್ರಾಸೆಸ್ನ ವೀಡಿಂಗ್ ಅಂತ ಹೇಳ್ತಾರೆ. ಎಸ್, ವೀಡಿಂಗ್ ಏನಕ್ಕೆ ಬೇಕು? ಬಿಕಾಸ್ ವೀಡ್ ವಿಲ್ ಕಂಪೀಟ್ ವಿತ್ ಅವರ್ ಕ್ರಾಪ್ ಪ್ಲಾಂಟ್ ಫಾರ್ ವಾಟರ್, ನ್ಯೂಟ್ರಿಯೆಂಟ್, ಸ್ಪೇಸ್, ಲೈಟ್. ಎಸ್, ನಮ್ಮ ಪ್ಲಾಂಟ್ ಜೊತೆ ಕಂಪೀಟ್ ಮಾಡುತ್ತೆ, ಕಾಂಪಿಟೇಷನ್ ಇಟ್ಕೊಳತ್ತೆ. ನಾವು ನೀರು ಹಾಕಿದ್ರೆ ನಮ್ಮ ಪ್ಲಾಂಟ್ಸ್ಗೋಸ್ಕರ ಹಾಕ್ತೀವಿ, ಆದರೆ ವೀಡ್ ಎಲ್ಲಿ ಕೊಡುತ್ತೆ ಅದನ್ನೆಲ್ಲ. ಎಸ್, ನಾವು ಮೆನ್ಯೂರ್ ಫರ್ಟಿಲೈಸರ್ ಎಲ್ಲ ಹಾಕಿದ್ರೆ ನ್ಯೂಟ್ರಿಯೆಂಟ್ಸು ನಮ್ಮ ಪ್ಲಾಂಟ್ಸ್ಗೆ ನ್ಯೂಟ್ರಿಯೆಂಟ್ಸ್ ಸಿಗಲಿ ಅಂತ ಹಾಕ್ತೀವಿ, ಆದರೆ ವೀಡ್ಸು ಹೇಳ್ಕೊಡುತ್ತೆ, ನಮ್ಮ ಪ್ಲಾಂಟ್ಸ್ಗೆ ಜಾಸ್ತಿ ಸಿಗೋಲ್ಲ. ನಮ್ಮ ಪ್ಲಾಂಟ್ಸ್ಗೆ ವಾಟರ್ ಸರಿಯಾಗಿ ಸಿಕ್ಕಿಲ್ಲ, ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಸಿಕ್ಕಿಲ್ಲ ಅಂದರೆ ಅದು ಸರಿಯಾಗಿ ಗ್ರೋ ಆಗಲ್ಲ. ಎಸ್, ಸೊ ಲಾಸ್ ಆಗಿಬಿಡುತ್ತೆ ನಮಗೆ, ಕರೆಕ್ಟ್ ತಾನೆ? ದೇರ್ ಫಾರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಡಿಫ್ರೆಂಟ್ ವೇಸ್ ಟು ರಿಮೂವ್ ವೀಡ್. ಟಿಲ್ಲಿಂಗ್, ಗ್ರಾಸು, ಕಾಂಗ್ರೆಸ್ ಗಿಡ, ಅದು ಬೇರೆ ಏನೋ ಗಿಡ ಬೆಳಿತಿರಲ್ಲ, ಆವಾಗ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಸೊ ನಾವು ಟಿಲ್ಲಿಂಗ್ ಮಾಡಿದಾಗ, ಪ್ಲೋಯಿಂಗ್ ಮಾಡಿದಾಗ ಅದು ಆ ಟೈಮಲ್ಲೇ ಒಂದ್ಸತಿ ವೀಡೆಲ್ಲ ರಿಮೂವ್ ಆಗಿಬಿಡುತ್ತೆ. ಎಸ್, ಇಟ್ ವಿಲ್ ಬಿ ಅಪ್ರೂಟೆಡ್ ಅಂದರೆ ರೂಟಿಂದ ಎಳ್ಕೊತೀವಿ. ಆ್ಯಂಡ್ ವಿ ಕಿಲ್ ಇಟ್. ದೆನ್ ಮ್ಯಾನ್ಯುಯಲ್ ರಿಮೂವಿಂಗ್, ಕೈಯಿಂದ ಒಂದೊಂದಾಗಿ ರಿಮೂವ್ ಮಾಡೋದು. ಎಸ್, ತಿರ್ಗಾ ರೂಟ್ ಸಮೇತ ಎಳಿಬೇಕು. ಥರ್ಡ್, ಬೈ ಯೂಸಿಂಗ್ ಕೆಮಿಕಲ್ಸ್. ಎಸ್, ಕೆಮಿಕಲ್ ಯಾವ ಕೆಮಿಕಲ್ ಲೈಕ್ 2,4-D. ಎಕ್ಸಾಂಪಲ್ ಆಫ್ ಕೆಮಿಕಲ್ is 2,4-D. This chemical will kill the weed but it will not harm our crops. ಯಾಕಂದರೆ ನಾವು ವೀಡ್ ರೂಟಲ್ಲೇ ಹಾಕ್ತೀವಿ, ನಮ್ಮ ಕ್ರಾಪ್ಸ್ ಮೇಲೆ ಹಾಕಲ್ಲ, ಒಂದೊಂದಾಗಿ ಹೋಗಿ ಹಾಕಬೇಕು, ಅರ್ಥ ಆಯ್ತಾ? ಆ್ಯಂಡ್ ಸಚ್ ಕೆಮಿಕಲ್ಸ್ ವಿಚ್ ವಿಲ್ kill the weeds are called weedicide. All right? Okay. Now we have done everything. Yes, after plowing the field, sowing the seeds and adding manure and fertilizer, irrigation, removing the weeds, everything is done. The plant is growing. After some time the plant will grow enough, ಬೇಕಾದಷ್ಟು ಬೆಳೆದೋಗ್ಬಿಡುತ್ತೆ. Then we will go for the next step, which is harvesting. What do you mean by harvesting? Harvesting means cutting down the crops. Once the plant has grown enough or crops has grown enough, we'll cut it down. This is called harvesting. So cutting of crops after it is mature is called harvesting. Yes, it is done 3 to 4 months after crops, after growing the crops. Yes, and
For harvesting, we pull out the crop or cut it close to the ground. All right. In our country, it is done manually by sickle. Sickle ಅಂತ ಒಂದು ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಅದರಲ್ಲಿ ಡಯಾಗ್ರಾಮ್ ನಿಮಗೆ ಕಾಣಿಸ್ಬಿಡುತ್ತೆ. ಸಿಕ್ಕಲ್ ಅಂದರೆ ಏನು? ಎಸ್, ಇಫ್ ಯುಲ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, you'll see the diagram of sickle. All right. In Kannada, sickle is called kudagollu. It is one word, kudagollu. Yes. So ask your parents, maybe they will know. Or it is done by a machine called harvester. Harvester ಅಂತ ಮಷಿನ್ ಇರುತ್ತೆ, ತಿರ್ಗಾ ಟ್ರ್ಯಾಕ್ಟರ್ ಇಂದ ಅಟ್ಯಾಚ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡಿಬಿಟ್ಟು we will do the harvesting, cutting down the crops. ಎಸ್, ಹಾರ್ವೆಸ್ಟ್ ಮಾಡಾದ್ಮೇಲೆ ಗ್ರೇನ್ಸ್ನ, ಸೀಡ್ಸ್ನ ಪ್ಲಾಂಟ್ಸಿಂದ ತೆಗಿಬೇಕು. ನಾವು ತಿನ್ನೋದು ನೋಡಿ ಸೀರಿಯಲ್ಸು, ದೀಸ್ ಆರ್ ಆಲ್ ಸೀಡ್ಸ್. ಜೋಳ, ದಟ್ ಈಸ್ ಸೀಡ್. ರಾಗಿ, ದಟ್ ಈಸ್ ಸೀಡ್. ಗೋಧಿ, ಸೀಡ್. ಅಕ್ಕಿ, ಸೀಡ್. These are all seeds. So they have to be removed. ಆ ಸೀಡು ಒಂದು ಕವರಿಂಗ್ ಒಳಗಿರುತ್ತೆ, ಅದನ್ನ ಶಾಫ್ ಅಂತಾರೆ, CHAFF. ಎಸ್, ಆ ಶಾಫಿಂದ ತೆಗಿಬೇಕು ಅದನ್ನ. ಎಸ್ಪೆಷಲಿ ರಾಗಿ, ಗೋಧಿ, ಅಕ್ಕಿ ಅದನ್ನೆಲ್ಲ. ಎಸ್, ಜೋಳ ನೀವು ನೋಡಿದ್ದೀರಾ, ಅದಕ್ಕೆ ಶಾಫ್ ನೋಡಿ ತುಂಬ ದೊಡ್ಡದಾಗಿರುತ್ತೆ. ಜೋಳ ತಿನ್ನಕ್ಕೆ ಹೋದಾಗ ಅದು ತಕ್ಕೊಡ್ತಾರೆ ತಾನೆ. ಎಸ್, ಸೊ ಗ್ರೀನ್ ಕಲರ್ ಒನ್, ದಟ್ ಈಸ್ ಓನ್ಲಿ ಶಾಫ್. ಅದೇ ಥರ ಚಿಕ್ಕದಾಗಿರುತ್ತೆ ಇದರಲ್ಲೆಲ್ಲ, ರಾಗಿ, ಗೋಧಿ, ಅಕ್ಕಿ ಅದರಲ್ಲೆಲ್ಲ. ಎಸ್, ಅದನ್ನ ನಾವು ಸೆಪ್ರೇಟ್ ಮಾಡಬೇಕು. ಈ ಸೆಪ್ರೇಟ್ ಮಾಡೋ ಪ್ರಾಸೆಸ್ನೇ ಥ್ರೆಶಿಂಗ್ ಅಂತಾರೆ. ಸೊ ಥ್ರೆಶಿಂಗ್ ಇಸ್ ದ ಪ್ರಾಸೆಸ್ ಆಫ್ ರಿಮೂವಿಂಗ್ ಸೀಡ್ಸ್ ಫ್ರಮ್ ದ ಶಾಫ್. ಓಕೆ. There is a machine called combine which will do both. ಹಾರ್ವೆಸ್ಟಿಂಗು ಮಾಡುತ್ತೆ, ಥ್ರೆಶಿಂಗು ಮಾಡುತ್ತೆ. ಎಸ್, ಆ ಮಷೀನ್ನ ಈಗ ಉಪಯೋಗಿಸ್ತಾರೆ ಕೆಲವು ಫಾರ್ಮರ್ಸು. ಸೊ ಒಂದೇ ಸತಿ 2 ವರ್ಕು ಆಗಿಬಿಡುತ್ತೆ, ಥ್ರೆಶಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್. ಓಕೆ, ಒನ್ಸ್ ಯು ಆರ್ ಡನ್ ಹಾರ್ವೆಸ್ಟಿಂಗ್, ವಾಟ್ ಡು ಯು ಡೂ ನೌ? ನೆಕ್ಸ್ಟ್ ಇಸ್ ಸ್ಟೋರೇಜ್. ಎಸ್, storage of produce is an important task. Why is it important? Because if grains have to be kept for long time, it should be safe from moisture. Moisture ಅಂದರೆ ವಾಟರ್. ಎಸ್, ಗ್ರೇನ್ಸ್ ಒಳಗೆ, ತರಕಾರಿ ಒಳಗೆ ಅದರಲ್ಲೆಲ್ಲ ನೀರಿರುತ್ತಲ್ಲ. ಎಸ್, ನೀರಿರುತ್ತಾ? ಹೌದು, ನೀರಿರುತ್ತೆ ತುಂಬ ಜಾಸ್ತಿ. ಎಸ್, ಅದರಿಂದ ಕಾಪಾಡಬೇಕು. ಏಕೆಂದರೆ ನೀರು ಜಾಸ್ತಿ ಆದರೆ ಅದು ಮೈಕ್ರೋ ಆರ್ಗನಿಸಮ್ ಇನ್ಫೆಕ್ಟ್ ಮಾಡುತ್ತೆ. ಎಸ್, ಫಂಗಿ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. fungi, what do you call it in Kannada? I'm forgetting. Wait a minute. Fungi, yeah, ಬೂಸ್ಟ್ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಅದು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೀಡ್ಸ್ಲೆಲ್ಲ ಮಾಯ್ಶ್ಚರ್ ಜಾಸ್ತಿ ಇದ್ದರೆ. ಮತ್ತು ಇನ್ಸೆಕ್ಟ್ಸಿಂದ ಕಾಪಾಡಬೇಕು. ಇನ್ಸೆಕ್ಟ್ಸ್ ತಿನ್ನುತ್ತೆ ಅದನ್ನು, ಸೊ ಅದರಿಂದ ಕಾಪಾಡಬೇಕು. ರ್ಯಾಟ್ಸಿಂದ ಕಾಪಾಡಬೇಕು, ಮೈಕ್ರೋ ಆರ್ಗನಿಸಮಿಂದ ಕಾಪಾಡಬೇಕು. ಸೊ ಅದೆಲ್ಲ ಕಾಪಾಡೋಕ್ಕೆ ಏನು ಮಾಡಬೇಕು? ಸರಿಯಾಗಿ ಅದನ್ನ ಸ್ಟೋರ್ ಮಾಡ್ಕೋಬೇಕು. So harvested grain may have moisture. If we are storing it without drying, it may get spoiled or attacked by organism. ಒಂದ್ಸತಿ ಆರ್ಗನಿಸಮ್ ಅದ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಅದು ಬೆಳೆಸೋಕ್ಕೂ ಆಗಲ್ಲ. ಸೀಡ್ನ ಯೂಸ್ ಮಾಡಿಬಿಟ್ಟು ಬೇರೆ ಗಿಡ ಬೆಳೆಸೋಕ್ಕೂ ಆಗಲ್ಲ. ಸೆಕೆಂಡ್ಲಿ ನಾವು ತಿನ್ನೋಕ್ಕೂ ಉಪಯೋಗಿಸೋಕ್ಕಾಗಲ್ಲ. ಅದಕ್ಕೆ ಸ್ಟೋರ್ ಮಾಡೋಕ್ಕಿಂತ ಮುಂಚೆ ನಾವು ಸರಿಯಾಗಿ ಡ್ರೈ ಮಾಡ್ಕೋತೀವಿ. ಅರ್ಥ ಆಯ್ತಾ? ಎಸ್, ಡ್ರೈ ಮಾಡಿದ್ರೆ ಪೆಸ್ಟು, ಬ್ಯಾಕ್ಟೀರಿಯಾ, ಫಂಗೈ, ಪೆಸ್ಟ್ ಅಂದರೆ ರ್ಯಾಟ್, ಇದೆಲ್ಲ ಅಟ್ಯಾಕ್ ಮಾಡಲ್ಲ. ನೆಕ್ಸ್ಟ್, ಫಾರ್ಮರ್ಸ್ ದೇ ಸ್ಟೋರ್ ದ ಗ್ರೇನ್ ಇನ್ ಜೂಟ್ ಬ್ಯಾಗ್ ಆರ್ ಮೆಟಲ್ ಬಿನ್ಸ್. ಗೋಣಿ ಚೀಲಲೆಲ್ಲ ಸ್ಟೋರ್ ಮಾಡ್ತಾರೆ. ಈ ಗೋಣಿ ಚೀಲ ಎಲ್ಲ ಸ್ಟೋರ್ ಮಾಡಿರೋದು ತಿರ್ಗಾ ನಾವು ಸಿಲೋಸ್ ಅಥವಾ ಗ್ರ್ಯಾನರೀಸ್ಗೆ ಕಳಿಸ್ತೀವಿ, ಗೋಡೌನ್ಸ್ಗೆ. ಎಸ್, ಮನೆಯಲ್ಲಿ ಸ್ಟೋರ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ? ಡ್ರೈ ನೀಮ್ ಲೀವ್ಸ್. ಎಸ್, ಅದೆಲ್ಲ ಆಗಿಬಿಡ್ತೀವಿ. ಕರಿವೆ ಸೊಪ್ಪು ಹಾಕ್ಬಿಡ್ತಾರೆ ಅದರಲ್ಲಿ. ಎಸ್, ಆದರೆ ದೊಡ್ಡ ದೊಡ್ಡ ಗೋಡೌನಲ್ಲೆಲ್ಲ ಸ್ಟೋರ್ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡ್ತಾರೆ ಅದನ್ನ ಕಾಪಾಡೋದಕ್ಕೆ. ಅರ್ಥ ಆಯ್ತಾ? ಮನೆಯಲ್ಲಿ ನಾವು ಡ್ರೈ ನೀಮ್ ಯೂಸ್ ಮಾಡ್ತೀವಿ, ಗೋಡೌನಲ್ಲೆಲ್ಲ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡ್ತಾರೆ. ದಟ್ಸ್ ಇಟ್ ಫಾರ್ ದಿಸ್ ಚಾಪ್ಟರ್. ಥ್ಯಾಂಕ್ ಯು ಕ್ಲಾಸ್. Answer the questions as I tell you to.